ನಮಸ್ಕಾರ. ದಮ್ನಿಂಗ್ಲ ಶ್ರವಣಬೆಳಗೊಳ ಹೋಬಳಿ ಚನ್ನರಾಯಪಟ್ಟಣ ತಾಲೂಕು ಹಾಸನ ಡಿಸ್ಟಿಕ್. ಇದು ಈ ಬಾವಿ ಬಂದು ಪುರಾತನವಾದ್ದು. ಇಲ್ಲಿ ಈ ಬಾವಿಯ ಹೆಸರು ಬಂದು ಮಾರ್ಗದ ಬಾವಿ ಅಂತ ಹೇಳಿ. ಯಾಕೆ ಮಾರ್ಗದ ಬಾವಿ ಅಂತ ಹೆಸರು ಬಂತು ಅಂತ ಅಂದ್ರೆ, ಹಿಂದೆ ಕುದುರೆ ಗಾಡಿ ಮತ್ತು ನಡ್ಕಂಡೆ ತಿರುಗ್ತಿದ್ದಂತ ಕಾಲದಲ್ಲಿ ಈ ಬಾವಿನ ನಿರ್ಮಿಸಿರ್ತಾರೆ. ಸುಮಾರು 500-600 ವರ್ಷ ಇತಿಹಾಸ ಅಂತ ಹೇಳ್ತಾರೆ. ಇನ್ನೂ ಜಾಸ್ತಿ ಇದ್ರೂ ಇರ್ಬೋದು. ಮೇಲೆ ಒಂದು ಮಂಟಪ ಇದೆ. ಆ ಮಂಟಪದಲ್ಲಿ ಯಾವುದೇ ದೇವಸ್ಥಾನ ಅಲ್ಲ, ಅದು ಜನ ಹೋಗೋರು ಬರೋರು ರಾತ್ರಿ ಆದಾಗ ನಿದ್ರೆ ಮಾಡಿಕೊಂಡು ಆ ದಿನ ತಳಗಿ ಮಾರನೇ ದಿನ ಹೋಗೋಕ್ಕೋಸ್ಕರ ಅದು ಮಂಟಪ. ಇದು ಬಂದ ಜನಗಳಿಗೆ ಕುಡಿಯೋಕ್ಕೋಸ್ಕರ ನೀರು. ಈ ನೀರಿನ ವಿಶೇಷತೆ ಏನು ಅಂದ್ರೆ, ಈ ನೀರಿನ ಹಿಂದೆ ನಮ್ಮ ಇಡೀ ಊರಿಗೆ ಆಶ್ರಯವಾಗಿತ್ತು ಈ ನೀರು. ಯಾವುದೇ ಕಾರ್ಯ ಮತ್ತೆ ಮದುವೆ ಮುಂಜೆ ಯಾವುದೇ ಇರ್ಬೋದು, ಇಲ್ಲಿಂದನೇ ನೀರನ್ನ ನಾವು ಎತ್ತಿನ ಗಾಡಿಲಿ ತುಂಬಿಕೊಂಡೋಗಿ ಸಪ್ಲೈ ಮಾಡ್ತಾ ಇದ್ವು. ಇವಾಗ ಏನಾಯ್ತು ಅಂದ್ರೆ, ಬೋರ್ವೆಲ್ ಬಂದು ಈ ನೀರನ್ನ ಬಳಸೋ ಜನಸಂಖ್ಯೆ ಕಮ್ಮಿ ಆಗೈತೆ. ಹಾಗಾಗಿ ಇದನ್ನ ಮಾಡ್ತಿರಲಿಲ್ಲ. ಹಂಗಾಗಿ ಎಲ್ಲ ಬೇಲಿ ಮತ್ತೆ ಮಣ್ಣು ತುಂಬಿಕೊಂಡಿತ್ತು. ಇವಾಗ ಅಮೃತಲಿಂಗೇಶ್ವರ ಸ್ವಾಮಿನ ದೇವಸ್ಥಾನ ಮರು ನಿರ್ಮಾಣ ಮಾಡಿರೋದ್ರಿಂದ ಕಳಸ ಸ್ಥಾಪನೆ ಮಾಡಕ್ಕೆ ಕಳಸ ಒಂದು 300-500 ಜನ, ಒಂದು 300-400 ಕಳಸ ಇಲ್ಲಿಂದ ಹೋಗ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇದೇ ಜಾಗದಲ್ಲಿ ನಾವೆಲ್ಲ ರೀತಿ ಸ್ವಚ್ಛತೆ ಮಾಡಿ ಹೋಗ್ಬೇಕು, ಇದನ್ನೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಂತ ಎಲ್ಲ ಯುವಕರು ಒಮ್ಮತದ ಒಪಿನಿಯನ್ ಬಂದ್ರು. ಆವಾಗ ನಮ್ಮ ಬಿಜೆಪಿ ಮುಖಂಡರಾದಂಥ ರವಿ ಮತ್ತೆ ಚಿದಾನಂದ್ರವರು ಅವರ ಶ್ರಮದಿಂದ, ಆರ್ಥಿಕ ನೆರವು ಮತ್ತು ಅವರ ವೈಯಕ್ತಿಕ ಶ್ರಮ ಹಾಕಿ ಇವತ್ತು ಹೆಚ್ಚು ಕಡಿಮೆ 3 ದಿವಸದಿಂದ ಕಂಟಿನ್ಯೂ ಕೆಲಸ ಮಾಡ್ತಾವ್ರೆ. ಇದು 3 ಸಲ, ಇನ್ನೂ 3 ಸಾಗುತ್ತೆ. ಮಾಡ್ಲಿ, ದೇವ್ರು ಒಳ್ಳೇದು ಮಾಡ್ಲಿ ಅವರಿಗೆ ಮತ್ತು ಅವರ ಪಕ್ಷಕ್ಕೆ, ಅವರ ವೈಯಕ್ತಿಕವಾಗಿ ಅವರ ಕುಟುಂಬಕ್ಕೆ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊತೀವಿ. ಹಾಗಾಗಿ ಈ ವಿಶೇಷತೆ ಏನು ಅಂದ್ರೆ, ಈ ಬಾವಿ ನೀರಿನ ಸ್ವೀಟು ನನಗೆ ಗೊತ್ತಿರೋ ಮಟ್ಟಿಗೆ ಇನ್ನೆಲ್ಲೂ ನಾವು ನೋಡಿಲ್ಲ. ನಾವು ಯಾವ ಬಾವಿ ಕುಡಿದ್ರು ಮನೇಲಿ ಸಕ್ಕರೆ ಹಾಕೊಂಡು ಕುಡಿದಷ್ಟು ನೀರು ಸ್ವೀಟ್ ಇರ್ತದೆ. ಹಾಗಾಗಿ ಬಂದು ಈ ಬಾವಿ ನೀರು ಟೇಸ್ಟ್ ಮಾಡಿದ್ರೆ ಯಾರಾದ್ರೂ ಆ ಅನುಭವ ನಿಮಗೆ ಗೊತ್ತಾಗುತ್ತೆ. ಯಾಕೆ ಸುಮ್ಮನೆ ಹೋಗ್ಲತ್ತವ್ರೆ ಅಂತ ಅನ್ಕೋತೀರಿ, ಹೋಗ್ಲಿಕ್ಕೆ ಅಲ್ಲ ಇದು. ಹಂಗಾಗಿ ಈ ವಿಷಯ ಹೇಳ್ತೀವಿ. ಅದ್ರ ಮಧ್ಯ ಒಂದು ಇತಿಹಾಸ ಐತೆ. ಮೈಸೂರು ರಾಜರು ಯಾವ್ದೋ ಈ ಕಡೆ ಹೋಗ್ಬೇಕಾದ್ರೆ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಈ ಬಾವಿ ನೀರು ಕುಡಿದು ಆಯಮ್ಮ ಈ ಬಾವಿ ನೀರನ್ನ ಬಗಿಸ್ಕೊಂಡು ಇಲ್ಲಿಂದ ಮತ್ತೆ ರಿಟರ್ನ್ ತರಿಸ್ಕೊಂಡ್ರು ಅನ್ನೋ ಒಂದು ಇತಿಹಾಸನೂ ಹಿಂದೆ ನಮ್ಮ ತಾತ ಮುತ್ತಾತರೆಲ್ಲ ಹೇಳ್ಕೊಂಡ್ ಬಂದವ್ರೆ. ಹಂಗಾಗಿ ಒಂದ್ಸಾರಿ ಯಾರೇ ಆಗ್ಬೋದು, ಈ ವಿಡಿಯೋದಲ್ಲಿ ಹೇಳಿರೋದು ನಿಜಾನ ಸುಳ್ಳು ಅಂತ ಚೆಕ್ ಮಾಡ ಅಂತವ್ರು ಈ ಬಾವಿ ನೀರನ್ನ ಟೇಸ್ಟ್ ಮಾಡಿ ಅಂತ ಕೇಳ್ಕೊತೀವಿ. ನಮಸ್ಕಾರ. ಶ್ರವಣಬೆಳಗೊಳ ಕ್ಷೇತ್ರದಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಕುದುರೆ ಅಂದ್ರೆ ಸಾರೋಟು ಮುಖ್ಯ ಭೂಮಿಕೆಯಲ್ಲಿ ಹೋಗ್ಬೇಕಾದ್ರೆ ಎತ್ತಿನ ಗಾಡಿ ಅವಾಗೆಲ್ಲ ವೆಹಿಕಲ್ ಗಳಿರ್ಲಿಲ್ಲ. ಸೊ ಈ ದಾರಿಲಿ ಹೋಗ್ಬೇಕಾದ್ರೆ ಈ ಬಾವಿನ ನೋಡಿ ಇದ್ರಲ್ಲಿ ನೀರ್ ಕುಡಿದು ಮಹಾರಾಣಿಯವರು ನೀರ್ ಕುಡ್ದಾದ್ಮೇಲೆ ಮತ್ತೆ ಅರಮನೆಗೆ ಹೋದ್ಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಇಲ್ಲಿ ನೀರನ್ನ ನೆನ್ಸ್ಕೊಂಡು ಇದೇ ನೀರನ್ನ ತಗೊಬನ್ನಿ ಅಂತ ಅವ್ರ ಕಾಲಾಳುಗಳನ್ನ ಕಳಿಸಿ ಇಲ್ಲಿ ನೀರನ್ನ ಬಳಸಿರ್ತಾರೆ. ಮತ್ತು ಈ ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ ಶ್ವೇತಾಂಬರರು, ದಿಗಂಬರರು, ಜೈನ ಮುನಿಗಳು ಯಾರಿರ್ತಾರೆ, ಪ್ರತಿಯೊಬ್ರು ಈ ಬಾವಿ ನೀರನ್ನ ಯೂಸ್ ಮಾಡ್ಕೊಂಡಿರ್ತಾರೆ. ಮತ್ತೆ ಇಲ್ಲಿ ಪಕ್ಕದಲ್ಲೇ ಒಂದು ಮಂಟಪ ಇದೆ. ಈ ಮಂಟಪನು ತಂಗ್ಲಿಕ್ಕೆ ಅಂದ್ರೆ ಶ್ರವಣಬೆಳಗೊಳ ಕ್ಷೇತ್ರದಿಂದ, ಬಾಹುಬಲಿ ಕ್ಷೇತ್ರದಿಂದ ಯಾರು ಜೈನ ಮತ್ತು ಜೈನ ಮುನಿಗಳೆಲ್ಲ ಬರ್ತಿರ್ತಾರೆ, ಅವರೆಲ್ಲ ಈ ಮಾರ್ಗದಿಂದ ಹೋಗುವಾಗ ಇಲ್ಲಿ ನೀರನ್ನು ಕುಡಿದು ಅಲ್ಲಿ ಅಡುಗೆ ಮಾಡ್ಕೊಂಡು ಅಲ್ಲೇ ವಾಸ್ತವ್ಯ ಹೂಡಿ ಒಂದಿನ ಆದ್ಮೇಲೆ ತೆರಳ್ತಾ ಇರ್ತಾರೆ. ಸೊ ಇವಾಗ ಈ ಬಾವಿ ಇಷ್ಟು ದಿನ ಕ್ಲೋಸ್ ಆಗ್ಬಿಟ್ಟಿತ್ತು. ಈ ಕ್ಲೋಸ್ ಆಗಿದ್ದಂತ ಇದರಲ್ಲಿ ಇದನ್ನ ನಮ್ಮೂರ ಅಮೃತಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಇತ್ತು. ಅದನ್ನ ಓಪನ್ ಮಾಡಕ್ಕೋಸ್ಕರ ಇಲ್ಲಿಂದನೇ 300-400 ಕಳಸ ಇಲ್ಲಿಂದನೇ ಈ ನೀರಿಂದ, ಪರಿಶುದ್ಧವಾದ ನೀರಿಂದನೇ ಹೋಗ್ಬೇಕು ಅಂತ ಹೇಳಿ ಗ್ರಾಮಸ್ಥರೆಲ್ಲ ಒಮ್ಮತದಿಂದ ಸಹಕಾರ ನೀಡಿ ನಮ್ಮ ಬಿಜೆಪಿ ಮುಖಂಡರಾದ ರವಿ ಅಣ್ಣವರು ಮತ್ತೆ ಚಿದಾನಂದ್ ಅವರು ಇದನ್ನ ಕ್ಲೀನ್ ಮಾಡಿ ಇಲ್ಲಿಂದನೇ ನೀರು ತಗೊಂಡು ಹೋಗೋಣ ಅಂತ ಪಾಪ ತುಂಬಾ ಕಷ್ಟಪಟ್ಟು ಇದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ 4 ದಿನದಿಂದ. ಇನ್ನೂ ಒಂದು 3-4 ದಿನದ ಕೆಲಸ ಇದೆ. ಇದನ್ನ ಕ್ಲೀನ್ ಆಗಿದ ತಕ್ಷಣನೇ ಫುಲ್ ನೀರನ್ನೆಲ್ಲ ಫಿಲ್ಟರ್ ಮಾಡಿ, ಇದು ನಾರ್ಮಲ್ ಆಗಿ ಫಿಲ್ಟರ್ ಆಗಿರುತ್ತೆ, ಮತ್ತೆ ಜಲ ಉತ್ಪತ್ತಿ ಆಗುತ್ತೆ. ಸೊ ಅವಾಗ ಬಂದು ಯಾರಾದ್ರೂ ಟೇಸ್ಟ್ ಮಾಡಿ ಆ ನೀರಿನ ರುಚಿನ ಸವಿಬಹುದು. ಬಂದು ನಮ್ಮ ಬಾವಿನ ನೋಡಿ ನೀರಿನ ರುಚಿನ ಸವಿರಿ. ಮಹಾರಾಣಿಯವರು